ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂತಹ ನಮಸ್ಕಾರಗಳು. ಆತ್ಮೀಯ ರೈತ ಬಂದವರೇ, ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ಮಾತಾಡ್ತಾ ಇದ್ದೀನಿ. ಇದು ಮಾಹಿತಿಗಳ ಕಣಜ. ಹೊಸ ಉತ್ಪನ್ನಗಳನ್ನ ರೈತರಿಗೆ ಪರಿಚಯ ಮಾಡಿಕೊಡ್ಬೇಕು. ಆ ಪ್ರಾಡಕ್ಟ್ಗಳ ಆ ಉತ್ಪನ್ನಗಳ ಪರಿಣಾಮಗಳು ಎಷ್ಟು ದಿನ ಇರುತ್ತೆ, ಯಾವ ರೀತಿ ಅದು ಕೆಲಸ ಮಾಡುತ್ತೆ, ಎಷ್ಟು ಡೋಸ್ ಹಾಕೋಬೇಕು, ಈ ನಿಟ್ಟಿನಲ್ಲಿ ನಮ್ಮ ಚಾನೆಲ್ ನ ಪ್ರಯತ್ನಗಳು ಅನೇಕ ಕಂಪನಿಗಳ ಗಮನವನ್ನು ಕೂಡ ಸೆಳೀತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಪ್ರೀತಿ ಮತ್ತು ನೀವು ವಿಡಿಯೋವನ್ನ ಶೇರ್ ಮಾಡ್ತಾ ಇರುವಂತದ್ದು. ಶಿವ ಆಗ್ರೋ ಕೆಮಿಕಲ್ಸ್ ನ ಪ್ರತಿಯೊಂದು ಪ್ರಾಡಕ್ಟ್ ಗಳ ಹಿಂದಿನ ಕಾಳಜಿಯನ್ನ, ಅದರ ಹಿಂದಿರುವಂತಹ ವಿಜ್ಞಾನವನ್ನ ರೈತರಿಗೆ ತಿಳಿಸ್ಕೊಡೋ ನಿಟ್ಟಿನಲ್ಲಿ ಶಿವ ಆಗ್ರೋ ಕೆಮಿಕಲ್ಸ್ ನಿರಂತರ ಶ್ರಮಿಸ್ತಾ ಇರುತ್ತೆ. ಬೇರೆ ಬೇರೆ ಕಂಪನಿಗಳ ಉತ್ತಮ ಪ್ರಾಡಕ್ಟ್ ಗಳನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ಬೇರೆ ಬೇರೆ ಕಂಪನಿಯ ತಾಂತ್ರಿಕ ಸಲಹೆಗಾರರು ಕೂಡ ನಮ್ಮ ಚಾನೆಲ್ ನ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ನಿಮ್ಮ ಪ್ರೀತಿಗಾಗಿ. ಹಾಗಂತ ಶಿವ ಆಗ್ರೋ ಕೆಮಿಕಲ್ಸ್ ಕೇವಲ ಯಾವುದೋ ಒಂದು ಕಂಪನಿಯ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ಲಿಕ್ಕೆ ಪ್ರಮೋಟ್ ಮಾಡುತ್ತೆ ಅಂತ ಅಲ್ಲ. ಎಲ್ಲ ಕಂಪನಿಗಳ ಸಹಕಾರ ಕೂಡ ಶಿವ ಆಗ್ರೋ ಕೆಮಿಕಲ್ಸ್ ಗೆ ಇದೆ. ಮತ್ತೆ ಎಲ್ಲ ಕಂಪನಿಗಳ ಪ್ರಾಡಕ್ಟ್ ಗಳು ಕೂಡ ಶಿವ ಆಗ್ರೋ ಕೆಮಿಕಲ್ಸ್ ಸಂಸ್ಥೆಯಲ್ಲಿ ಸಿಗುತ್ತೆ. ಯಾವ ಕಂಪನಿಯವರು ತಮ್ಮ ವಿನೂತನ ತಂತ್ರಜ್ಞಾನವನ್ನ ರೈತರಿಗೆ ತಲುಪಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೋ ಅಂತಹ ಎಲ್ಲ ಕಂಪನಿಗಳ ಉತ್ಪನ್ನಗಳಿಗೂ ಕೂಡ ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ವೇದಿಕೆಯನ್ನ ಕಲ್ಪಿಸುತ್ತೆ. ಆತ್ಮೀಯ ರೈತ ಬಂದವರೇ, ಬೇಸಿಗೆಯ ಬಿಸಿಲಿನ ತಾಪಕ್ಕೆ ನೀರಿನ ಕೊರತೆ ಆಗ್ತಾ ಇದೆ. ಬೋರುಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿತಾ ಇರೋದ್ರಿಂದ, ಕರೆಂಟಿನ ಅಭಾವ ಕೆಲವು ಭಾಗದಲ್ಲಿ ಆಗ್ತಾ ಇರೋದ್ರಿಂದ ನೀರನ್ನ ಸಮರ್ಪಕವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಡಿಕೆ ಇರ್ಬೋದು, ಏಲಕ್ಕಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಶುಂಠಿ ಇರ್ಬೋದು, ಅಥವಾ ಬೇರೆ ಯಾವುದೇ ತರಕಾರಿ ಬೆಳೆಗಳಿಗೂ ಕೂಡ ನೀರನ್ನ ಸಮರ್ಪಕವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀರಿನ ಕೊರತೆ ಭೂಮಿಯಲ್ಲಿ ಆದಾಗ ನಮ್ಮ ಬೆಳೆ ಮತ್ತು ಇಳುವರಿ ಎರಡು ಕುಂಠಿತ ಆಗ್ಬಿಡುತ್ತೆ. ಅನೇಕ ಜನ ಈಗಾಗಲೇ ಟ್ಯಾಂಕರ್ ಗಳ ಮೊರೆ ಹೋಗಿದ್ದಾರೆ. ಮತ್ತೆ ಕೃಷಿ ಹೊಂಡಗಳಿಗೆ ಸ್ಟಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊಸ ಪಂಪ್ ಗಳ ಮೂಲಕ ಮತ್ತೆ ತೋಟಕ್ಕೆ ನೀರು ಕೊಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ಒಂದು ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿದೆ. ಈ ಪ್ರಾಡಕ್ಟ್ ತನ್ನ ತೂಕಕ್ಕಿಂತ 400 ಪಟ್ಟು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ. ನೀವು 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ನೀರು ಕೊಡಬೇಕು ಅನ್ನುವಂತ ಪ್ರಯತ್ನವನ್ನ ಕಡಿಮೆ ಮಾಡಿಕೊಂಡ್ರು ಕೂಡ 5-6 ದಿನಗಳ ಕಾಲ ಗಿಡಕ್ಕೆ ಬೇಕಾದಾಗ ನೀರನ್ನ ಒದಗಿಸುವ ರೀತಿಯಲ್ಲಿ ಈ ಪ್ರಾಡಕ್ಟ್ ಭೂಮಿಯಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಮತ್ತು ಇದು ನಿಸರ್ಗದತ್ತವಾಗಿ ಮಾಡಿರುವಂತಹ ಸ್ಕಾರ್ಚ್ ಬೇಸ್ ಪ್ರಾಡಕ್ಟ್ ಆಗಿದೆ. ಈ ಪ್ರಾಡಕ್ಟ್ ಹಲವು ದಿನಗಳ ನಂತರ 3-5 ತಿಂಗಳ ನಂತರ ಇದು ತಾನಾಗಿ ಡಿಕಂಪೋಸ್ ಆಗಿ ಗಿಡಗಳಿಗೆ ಪೋಷಕಾಂಶಗಳನ್ನ ಒದಗಿಸ್ತಾ ಭೂಮಿಯಲ್ಲಿ ಬೆರೆತು ಹೋಗ್ಬಿಡುತ್ತೆ. ನಿಸರ್ಗದತ್ತವಾಗಿರುವಂತಹ ಸ್ಕಾರ್ಚ್ ಬೇಸ್ ಪ್ರಾಡಕ್ಟ್ ಆಗಿರೋದ್ರಿಂದ ಭೂಮಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಬೇಸಿಗೆ ಸಂದರ್ಭದಲ್ಲಿ ರೈತರ ಅನೇಕ ಕಷ್ಟಗಳಿಗೆ ತಮ್ಮ ಬೆಳೆಯನ್ನು ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಈ ಪ್ರಾಡಕ್ಟ್ ಸಹಾಯ ಮಾಡುತ್ತೆ. ಅದೇ UPL ಕಂಪನಿಯ ಝೀಬಾ. ಹಾಗಾದ್ರೆ ಈ ಪ್ರಾಡಕ್ಟ್ ನ ವಿಶೇಷ ಏನು, ಯಾವ ರೀತಿ ಬಳಸಬೇಕು, ಏನು ಡೋಸ್ ಅನ್ನ ಹಾಕಬೇಕು, ಮತ್ತೆ ಇದರ ವಿಶೇಷತೆಗಳ ಬಗ್ಗೆ ಟೆರಿಟರಿ ಮ್ಯಾನೇಜರ್ ಆಗಿರ್ತಕ್ಕಂಥ ಕಿರಣ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ಕಿರಣ್, UPL ಟೆರಿಟರಿ ಮ್ಯಾನೇಜರ್ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಬೇಸಿಗೆ ಬಿಸಿಲು ತುಂಬಾ ಹೆಚ್ಚಾಗಿರೋದ್ರಿಂದ ತುಂಬಾ ಎಲ್ಲಾ ಕಡೆಗೂ ನಮಗೆ ನೀರಿನ ಕೊರತೆ ತುಂಬಾ ಹೆಚ್ಚಾಗ್ತಾ ಇದೆ. ಈ ನೀರಿನ ಕೊರತೆಯನ್ನ ನಾವು ಸರಿದೂಗಿಸೋದಕ್ಕೆ UPL ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ ಅನ್ನ ತಂದಿದೆ. ಆ ಪ್ರಾಡಕ್ಟ್ ಹೆಸರು ಬಂದ್ಬಿಟ್ಟು ಝೀಬಾ. UPL ತಂದಿದೆ ಝೆಬಾ. ಇದು ಸ್ಟಾರ್ಚ್ ಆಧಾರಿತ, ಅತ್ಯುತ್ತಮವಾಗಿ ಜಲ ಹೀರಿಕೊಳ್ಳುತ್ತದೆ. ಝೆಬಾ ಒಂದು ವಿಶಿಷ್ಟ ಪ್ರಕ್ರಿಯೆಯನ್ನೊಳಗೊಂಡಿದೆ, ಅಂದರೆ ಹೀರುವುದು, ಹಿಡಿಯುವುದು, ಬಿಡುವುದು. ಝೆಬಾ ತನ್ನ ತೂಕಕ್ಕಿಂತ 450 ಪಟ್ಟು ಹೆಚ್ಚು ಜಮೀನಿನೊಳಗಿನ ಪೋಷಕಾಂಶಗಳನ್ನು ಮತ್ತು ನೀರನ್ನು ಹೀರಿಕೊಳ್ಳುತ್ತದೆ ಮತ್ತು ಹಿಡಿದಿಟ್ಟುಕೊಳ್ಳುತ್ತದೆ. ಬೆಳೆಯ ಅಗತ್ಯಾನುಸಾರ ಅದನ್ನು ಬಿಡುತ್ತದೆ. ಹೀಗಾಗಿ ದೀರ್ಘ ಸಮಯದವರೆಗೆ ಬೆಳೆಗೆ ನೀರು ಮತ್ತು ಪೋಷಕಾಂಶಗಳು ಲಭ್ಯವಾಗುತ್ತವೆ. ಝೆಬಾದ ಕಾರಣದಿಂದ ಜಮೀನಿನೊಳಗಿನ ಪೋಷಕಾಂಶ ಮತ್ತು ನೀರಿನ ಸಂಪೂರ್ಣ ಬಳಕೆ ಸಾಧ್ಯವಾಗಿ ಇಳುವರಿಯು ಹೆಚ್ಚುತ್ತದೆ. ಝೆಬಾ ಸ್ಟಾರ್ಚ್ ನಿರ್ಮಿತವಾಗಿದೆ, ಅಂದರೆ ತನ್ನ ಕೆಲಸ ಮುಗಿದ ಮೇಲೆ ಸುಲಭವಾಗಿ ಮಣ್ಣಿನಲ್ಲಿ ಕರಗಿ ಜಮೀನನ್ನು ಆರೋಗ್ಯಕರವಾಗಿಸುತ್ತದೆ. ಹೀಗಾಗಿ ಎಲ್ಲ ಬಗೆಯ ಜಮೀನುಗಳಿಗಾಗಿ ಝೆಬಾ ಸುರಕ್ಷಿತವಾಗಿದೆ. ಹೀಗಾಗಿಯೇ ನಾವು ಹೇಳುತ್ತೇವೆ, ಝೆಬಾ ನೀಡುತ್ತದೆ ಯೋಚಿಸಿದ್ದಕ್ಕಿಂತ ಹೆಚ್ಚು ಮೌಲ್ಯ, ಇಳುವರಿ ಮತ್ತು ಗುಣಮಟ್ಟ. ಇದು ನಿಮ್ಮ ಶ್ರಮಕ್ಕೆ ನೀಡುತ್ತೆ ಸೂಕ್ತ ಪ್ರತಿಫಲ. ಈ ಝೀಬಾವನ್ನ ನೀವು ಬಳಸೋದ್ರಿಂದ ನೀರಿನ ಸಮರ್ಪಕ ನಿರ್ವಹಣೆಯನ್ನ ನೀವು ಮಾಡ್ಕೋಬಹುದು. ಎಲ್ಲಾ ಕಡೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಅಡಿಕೆ, ಕಾಫಿ, ತೆಂಗು, ಬಾಳೆ ಮತ್ತೆ ಇತರೆ ಎಲ್ಲಾ ಬೆಳೆಗಳಲ್ಲೂ ನಮಗೆ ನೀರಿನ ಕೊರತೆ ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ನೀರಿನ ಕೊರತೆಯನ್ನ ಸರಿದೂಗಿಸೋದಕ್ಕೆ ಮತ್ತೆ ನಮ್ಮಲ್ಲಿರುವಂತ ನೀರನ್ನೇ ನಾವು ಸಮರ್ಪಕವಾಗಿ ಬಳಸ್ಕೊಳ್ಳೋದಕ್ಕೆ UPL ತಂದಿದೆ ಝೀಬಾ. ಈ ಪ್ರಾಡಕ್ಟ್ ನಿಮಗೆ ಉತ್ತಮವಾಗಿ ನೀರನ್ನ ಸಮರ್ಪಕವಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಕ್ರಾಪ್ಗೆ ಬಳಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರ ಲಕ್ಷಣಗಳು ಬಂದ್ಬಿಟ್ಟು ಇದರ ತೂಕಕ್ಕಿಂತ ಸುಮಾರು 400 ರಿಂದ 450 ಪಟ್ಟು ನೀರು
ನೀರು ಮತ್ತೆ ಪೋಷಕಾಂಶಗಳನ್ನ ತನ್ನಲ್ಲಿ ಹಿಡಿದಿಟ್ಕೊಳ್ಳುವಂತ ಒಂದು ಗುಣ ಈ ಒಂದು ಉತ್ಪನ್ನದಲ್ಲಿದೆ. ಈ ಉತ್ಪನ್ನ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಾದ್ರೆ, ನಾವು ಮಣ್ಣಲ್ಲಿ ಅಂದ್ರೆ ಬೇರುಗಳ ಹತ್ತಿರದಲ್ಲಿ ಬೆಳೆಗಳಿಗೆ ತಲುಪಿಸಿದಾಗ ಅಂದ್ರೆ ಸೇರಿಸಿದಾಗ ಮಣ್ಣಿನಲ್ಲಿ ಏನಾಗುತ್ತೆ, ಗಿಡಕ್ಕೆ ಅವಶ್ಯಕತೆ ಇರುವಾಗ ನೀರು ಮತ್ತೆ ಪೋಷಕಾಂಶಗಳನ್ನ ಗಿಡಕ್ಕೆ ತಲುಪಿಸುವ ವ್ಯವಸ್ಥೆ ಈ ಒಂದು ಉತ್ಪನ್ನ ಮಾಡುತ್ತದೆ. ಈ ಉತ್ಪನ್ನವನ್ನ ಸ್ಟಾರ್ಚ್ ಬೇಸ್ಡ್ ಬಯೋಡಿಗ್ರೇಡಬಲ್ ಗ್ರಾನ್ಯೂಲ್ ಆಗಿರೋದ್ರಿಂದ ಸುಮಾರು 4ರಿಂದ 5 ತಿಂಗಳು ಇದು ಮಣ್ಣಲ್ಲಿ ನಿಮಗೆ ಕೆಲಸವನ್ನ ಮಾಡುವಂತ ಪ್ರಕ್ರಿಯೆ ಆಗಿರುತ್ತದೆ. ಆನಂತರ ಇದು ಮಣ್ಣಿನಲ್ಲಿ ಕರಗಿ ಬೆರೆತು ಆಮೇಲೆ ಪೋಷಕಾಂಶವಾಗಿ ಕನ್ವರ್ಟ್ ಆಗುವಂತ ಒಂದು ಗುಣವನ್ನ ಹೊಂದಿದೆ. ಇದನ್ನ ಮುಖ್ಯವಾಗಿ ನಾವು ಯೂರಿಯಾ ಗೊಬ್ಬರದೊಂದಿಗೆ ಬಳಸಬಾರದು ಮತ್ತು ಇದನ್ನ ಮಣ್ಣಲ್ಲಿ ಮುಚ್ಚುವುದರಿಂದ ಇದರ ಪರಿಣಾಮ ಇನ್ನ ಹೆಚ್ಚಾಗಿ ನಾವು ನೋಡಬಹುದು. ಇದು ಎಲ್ಲಾ ರೀತಿಯ ಬೆಳೆಗಳಲ್ಲಿ ಭೂಮಿಯಲ್ಲಿರುವಂತಹ ನೀರನ್ನ ಹಿಡಿದಿಟ್ಟುಕೊಂಡು ಬೆಳೆಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ ತಲುಪಿಸುವ ಒಂದು ಕಾರ್ಯವನ್ನ ಜೀಬಾ ಅನ್ನೋ ಪ್ರಾಡಕ್ಟ್ ಹೊಂದಿದೆ. ಈ ಉತ್ಪನ್ನವನ್ನು ಸುಮಾರು 5ರಿಂದ 10 kgಯಷ್ಟು ಬೆಳೆಗಳ ಅನುಸಾರವಾಗಿ ಸಾವಯವ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಬೇರ್ನ ವಲಯದಲ್ಲಿ ಕೊಡೋದ್ರ ಮುಖಾಂತರ ಈ ಉತ್ಪನ್ನವನ್ನು ಉಪಯೋಗಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ UPL ಡೀಲರ್ಗಳನ್ನ ಸಂಪರ್ಕಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ರೀತಿಯ ತರಕಾರಿ ಬೆಳೆಗಳಿಗೆ, ಎಲ್ಲ ರೀತಿಯ ತೋಟಗಾರಿಕಾ ಬೆಳೆಗಳಿಗೆ ಈ ಬೇಸಿಗೆಯ ಸಂದರ್ಭದಲ್ಲಿ ಜೀಬಾ ಒಂದು ರೀತಿಯಲ್ಲಿ ಸಹಾಯಕವಾಗಿ ಕೆಲಸ ಮಾಡಬಲ್ಲದು ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾರಿಗೆ ನೀರಿನ ಕೊರತೆ ಇದೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೀರಿನ ಕೊರತೆ ಉಲ್ಬಣ ಆಗುವ ಚಾನ್ಸ್ ಇರೋದ್ರಿಂದ ದೀರ್ಘವಾದ ಬೇಸಿಗೆಯನ್ನ ತಡೆದುಕೊಳ್ಳುವ ನಿಟ್ಟಿನಲ್ಲಿ ತೋಟಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಈ ಜೀಬಾವನ್ನ ಬಳಸಿ ನೋಡಿ, ಪರಿಣಾಮವನ್ನು ಕಾಣಿ. ಜೀಬಾ ನಿಮಗೆ ಉಪಯುಕ್ತ ಆಯ್ತು ಅಂತ ಅಂದ್ರೆ ನಮ್ಮ ಈ ವಿಡಿಯೋ ಮಾಡಿದ ಶ್ರಮ ಸಾರ್ಥಕ. ಮತ್ತೊಂದು ಹೊಸ ವಿಡಿಯೋದ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.